ನಮಸ್ಕಾರ. ನಮ್ಮೆಲ್ಲರಿಗೂ ಚಿಕ್ಕ ದಿನದಿಂದಲೂ ಗೊತ್ತಿರೋ ಒಂದು ಫೇಮಸ್ ಕತೆ ಇದೆ ಅಲ್ವಾ? ಅದೇ ಆಮೆ ಮತ್ತೆ ಮೊಲದ ಕತೆ. ಆದ್ರೆ ಇದು ಬರೀ ಮಕ್ಕಳ ಕಥೆ ಅಂತ ಅಂದ್ಕೋಬೇಡಿ. ಯಾಕೆಂದ್ರೆ ಇದರಲ್ಲಿ ನಮ್ಮ ಕೆರಿಯರ್ಗೆ, ನಮ್ಮ ಲೈಫ್ಗೆ ಬೇಕಾದ ಒಂದು ದೊಡ್ಡ ಪಾಠ ಇದೆ. ಹಾಗಾದ್ರೆ ಬನ್ನಿ, ಆ ಪಾಠವನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಒಂದು ಸರಳವಾದ ಪ್ರಶ್ನೆ: ಸ್ಪೀಡ್ ಆಗಿರೋರೇ ಯಾವಾಗ್ಲೂ ಗೆಲ್ಲೋದು ನಿಜಾನಾ? ಹೆಚ್ಚು ಟ್ಯಾಲೆಂಟ್, ಹೆಚ್ಚು ಚುರುಕುತನ ಇರೋರೇ ಯಾವಾಗ್ಲೂ ಸಕ್ಸಸ್ ಆಗ್ತಾರಾ? ಈ ಒಂದು ಪ್ರಶ್ನೆನೇ ನಮ್ಮ ಇವತ್ತಿನ ಕಥೆಯ ಅಡಿಪಾಯ. ಸರಿ, ಇದನ್ನ ಮನಸ್ಸಲ್ಲಿಟ್ಕೊಂಡು ಮುಂದೆ ಹೋಗೋಣ. ಈ ಕಥೆ ನಡೆಯೋದು ಒಂದು ತುಂಬಾನೇ ಸುಂದರವಾದ ಹಚ್ಚಸ್ರಾದ ಕಾಡಲ್ಲಿ. ಅಲ್ಲಿ ಇಬ್ರು ಪ್ರಮುಖ ಪಾತ್ರಧಾರಿಗಳಿದ್ರು. ಅವರಿಬ್ರು ಒಬ್ರಿಗಿಂತ ಇನ್ನೊಬ್ರು ಪೂರ್ತಿ ಬೇರೆನೇ ಆಗಿದ್ರು. ಬನ್ನಿ, ಮೊದಲು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯವನು ಚಂಪುವನ್ನೋ ಮೊಲ. ಅಬ್ಬಬ್ಬಾ, ಅವನ ಸ್ಪೀಡ್ ನೋಡಿದ್ರೆ ಇಡೀ ಕಾಡೇ ಬೆರಗಾಗ್ತಿತ್ತು. ಆದ್ರೆ ಒಂದೇ ಪ್ರಾಬ್ಲಮ್, ತನ್ನ ವೇಗದ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಅವನಿಗೆ. ಇನ್ನೊಬ್ಬ ಪಾತ್ರಧಾರಿ ಧೀರು, ಅಂದ್ರೆ ನಮ್ಮ ಆಮೆ. ಅವನು ತುಂಬಾನೇ ಸ್ಲೋ, ಆದ್ರೆ ಸದಾ ಶಾಂತ, ಒಂದೇ ಸಮನೆ ತನ್ನ ಕೆಲ್ಸ ಮಾಡ್ಕೊಂಡು ಹೋಗೋ ಸ್ವಭಾವ. ನೋಡಿ, ಚಂಪುಗೆ ತನ್ನ ಟ್ಯಾಲೆಂಟ್ ಮೇಲೆ ನಂಬಿಕೆ ಇದ್ರೆ, ಧೀರುಗೆ ತನ್ನ ಸತತ ಪ್ರಯತ್ನದ ಮೇಲೆ ನಂಬಿಕೆ ಇತ್ತು. ಎಂಥ ವ್ಯತ್ಯಾಸ ಅಲ್ವಾ? ಒಂದು ದಿನ ಏನಾಯ್ತು ಅಂದ್ರೆ, ಚಂಪುವಿನ ಅಹಂಕಾರ ಎಲ್ಲೆ ಮೀರ್ಹೋಯ್ತು. ಅದೇ ಕಾಡಿನಲ್ಲಿ ಒಂದು ದೊಡ್ಡ ಓಟದ ಸ್ಪರ್ಧೆಗೆ ಕಾರಣವಾಯಿತು. ಏನದು ಸವಾಲು ಅಂತ ನೋಡೋಣ ಬನ್ನಿ. ಚಂಪು ಧೀರು ಆಮೆಯನ್ನ ನೋಡಿ ಅಹಂಕಾರದಿಂದ ನಗುತ್ತಾ ಹೀಗೆ ಕೇಳಿಯೇ ಬಿಟ್ಟ: ನೀನು ಇಷ್ಟು ಸ್ಲೋ, ನನ್ನ ಜೊತೆ ರೇಸ್ ಮಾಡ್ತೀಯಾ? ಅವನ ಧ್ವನಿಯಲ್ಲಿ ಬರೀ ಚಾಲೆಂಜ್ ಇರಲಿಲ್ಲ, ಒಂದು ರೀತಿ ಅಣಕಿಸುವ ಭಾವನೆ ಕೂಡ ಇತ್ತು. ತನ್ನ ಟ್ಯಾಲೆಂಟ್ ಮುಂದೆ ಬೇರೆ ಯಾರೂ ಇಲ್ಲ ಅನ್ನೋ ಒಂದು ಅಹಂ ಅವನಲ್ಲಿತ್ತು. ಅದಕ್ಕೆ ಧೀರು ತುಂಬಾನೇ ಶಾಂತವಾಗಿ, ಆದರೆ ಅಷ್ಟೇ ಗಟ್ಟಿಯಾದ ಧ್ವನಿಯಲ್ಲಿ ಉತ್ತರ ಕೊಟ್ಟ: ಸರಿ, ರೇಸ್ ಮಾಡೋಣ, ಕೊನೆಗೆ ರಿಸಲ್ಟ್ ಏನಾಗತ್ತೋ ನೋಡೇ ಬಿಡೋಣ. ಅವನ ಮಾತಲ್ಲಿ ಭಯ ಅನ್ನೋದೇ ಇರಲಿಲ್ಲ, ಬದಲಾಗಿ ತನ್ನ ಮೇಲೆ ತನಗೆ ಸಂಪೂರ್ಣ ನಂಬಿಕೆ ಇತ್ತು. ಇವರಿಬ್ಬರ ಸವಾಲನ್ನ ಕೇಳಿ ಇಡೀ ಕಾಡಿನ ಪ್ರಾಣಿಗಳೆಲ್ಲ ರೇಸ್ ನೋಡಕ್ಕೆ ಒಂದೆಡೆ ಸೇರಿದ್ವು. ಆ ದೊಡ್ಡ ರೇಸ್ ಶುರುವಾಗೋ ಟೈಮ್ ಬಂದೇ ಬಿಟ್ಟು. ಮುಂದೇನಾಗುತ್ತೋ ಅಂತ ಎಲ್ಲರಿಗೂ ಸಿಕ್ಕಾಪಟ್ಟೆ ಕುತೂಹಲ. ಓಟ ಶುರುವಾಯ್ತು. ಕ್ಷಣಾರ್ಧದಲ್ಲಿ ಚಂಪು ಕಣ್ಮರೆಯಾಗ್ಬಿಟ್ಟ. ಧೂಳೆಬ್ಬಿಸ್ಕೊಂಡು ಅಷ್ಟು ದೂರ ಹೋಗಿದ್ದ. ಆದೇ ಧೀರ್ ಮಾತ್ರ ತನ್ನ ಎಂದಿನ ನಿಧಾನಗತಿಯಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಸಾಗ್ತಿತ್ತು. ಇದನ್ನ ನೋಡಿದ ಎಲ್ರೂ ಚಂಪುನೇ ಗೆಲ್ಲೋದು ಅಂತ ಅಂದ್ಕೊಂಡಿದ್ರು. ರೇಸ್ನ ಅರ್ಧ ದಾರಿ ಹೋದ ಮೇಲೆ ಚಂಪು ಹಿಂದಿರುಗಿ ನೋಡ್ದ. ಧೀರು ಎಲ್ಲೂ ಕಾಣಿಸ್ಲೇ ಇಲ್ಲ. ಆಗ ಅವನ ಅಹಂಕಾರ ಅವನಿಗೆ ಹೀಗೆ ಹೇಳ್ತು: ಈ ಆಮೆ ಇಲ್ಲಿಗೆ ಬರೋಕೆ ಇನ್ನೂ ತುಂಬಾನೇ ಟೈಮ್ ಬೇಕು. ಅಷ್ಟರಲ್ಲಿ ಒಂದು ಮರದ ಕೆಳಗೆ ಆರಾಮಾಗಿ ನಿದ್ದೆ ಮಾಡಬಹುದು. ತನ್ನ ಗೆಲುವು ಪಕ್ಕಾ ಅನ್ನೋ ಓವರ್ ಕಾನ್ಫಿಡೆನ್ಸ್ನಿಂದ ಅವನು ಮಲಗಿಯೇ ಬಿಟ್ಟ. ಚಂಪು ನಿದ್ದೆ ಮಾಡ್ತಿದ್ದಾಗ ಇತ್ತ ಕಥೆಯ ದಿಕ್ಕೇ ಬದಲಾಗ್ತಿತ್ತು. ಯಾರೂ ಗಮನಿಸದ ಒಂದು ಅದ್ಭುತ ನಡೀತಿತ್ತು. ಈಗ ನಮ್ಮ ಫೋಕಸ್ ಧೀರು ಕಡೆಗೆ ಇರ್ಲಿ. ಹೌದು, ಧೀರುವಿನ ಸ್ಟ್ರಾಟಜಿ ತುಂಬಾನೇ ಸಿಂಪಲ್ ಆಗಿತ್ತು. ಸ್ಲೋ ಆಗಿ ಹೋಗೋ, ಆದ್ರೆ ಒಂದೇ ಒಂದು ಸೆಕೆಂಡ್ ಕೂಡ ನಿಲ್ಬೇಡ. ಅವನಿಟ್ಟ ಪ್ರತಿಯೊಂದು ಹೆಜ್ಜೆಯೂ ಚಿಕ್ಕದೇ ಇರ್ಬೋದು, ಆದರೆ ಅದು ಗುರಿಯ ಕಡೆಗೆ ಇಟ್ಟ ಹೆಜ್ಜೆಯಾಗಿತ್ತು. ಅವನ ನಿರಂತರ ಪ್ರಯತ್ನವೇ ಅವನ ದೊಡ್ಡ ಶಕ್ತಿಯಾಗಿತ್ತು. ಚಂಪು ತನ್ನ ಟ್ಯಾಲೆಂಟ್ನ ಹೆಮ್ಮೆಯಲ್ಲಿ ನಿದ್ದೆ ಮಾಡ್ತಿದ್ದಾಗ ಧೀರು ತನ್ನ ಸತತ ಪ್ರಯತ್ನದಿಂದ ಸದ್ದಿಲ್ಲದೆ ಫಿನಿಷಿಂಗ್ ಲೈನ್ನ ತಲುಪಿ ದಾಟಿಯೂ ಬಿಟ್ಟಿದ್ದ. ಕಾಡಿನ ಪ್ರಾಣಿಗಳೆಲ್ಲ ಆಶ್ಚರ್ಯ ಮತ್ತು ಸಂತೋಷದಿಂದ ಜೋರಾಗಿ ಚಪ್ಪಾಳೆ ತಟ್ಟಿದ್ವು. ಪ್ರಾಣಿಗಳ ಚಪ್ಪಾಳೆ ಸದ್ದಿಗೆ ಎಚ್ಚರಗೊಂಡ ಚಂಪು ಗಾಬರಿಯಿಂದ ಗುರಿಯತ್ತ ಓಡ್ದ. ಆದರೆ ಅಲ್ಲಿ ಏನಾಗಿತ್ತು? ಧೀರು ಆಗ್ಲೇ ವಿನ್ನರ್ ಆಗಿ ನಿಂತಿದ್ದ. ಶಾಕ್ನಲ್ಲಿದ್ದ ಚಂಪು ಕೇಳ್ದ: ಅಯ್ಯೋ, ನಾನ್ ಸೋತ್ಬಿಟ್ನಾ? ಅವನಿಗೆ ತನ್ನ ಸೋಲನ್ನ ನಂಬೋಕಾಗ್ತಿರ್ಲಿಲ್ಲ. ಓಟ ಮುಗಿದಿತ್ತು, ಆದ್ರೆ ಅಂದು ಆ ಕಾಡಿನಲ್ಲಿ ಎಲ್ಲರೂ ಒಂದು ದೊಡ್ಡ ಪಾಠವನ್ನ ಕಲ್ತರು. ಆ ಪಾಠ ಬರೀ ಚಂಪು ಮತ್ತೆ ಧೀರುಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಇವತ್ತಿಗೂ ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ಈ ಕಥೆಯ ಪ್ರಮುಖ ನೀತಿಪಾಠ ಏನಂದ್ರೆ, ನಿಲ್ಲದೆ ಪ್ರಯತ್ನಿಸಿದ್ರೆ ಗೆಲುವು ಖಂಡಿತ. ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಅದನ್ನ ಬಳಸಿ ಕಂಟಿನ್ಯೂಸ್ ಕೆಲಸ ಮಾಡಿಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ನಿರಂತರ ಪ್ರಯತ್ನವೇ ಯಶಸ್ಸಿನ ನಿಜವಾದ ಕೀಲಿಕೈ. ಹಾಗಾದ್ರೆ ಈ ಕಥೆಯಿಂದ ನಮ್ಮ ಕೆಲಸಕ್ಕೆ ಸಿಗೋ ಪಾಠಗಳೇನೋ? ಮೊದಲನೇದಾಗಿ ನೆನ್ಪಿರ್ಲಿ, ಟ್ಯಾಲೆಂಟ್ಗಿಂತ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಮುಖ್ಯ. ಚಂಪುವಿನ ವೇಗ ಅನ್ನೋದು ಅವನ ಟ್ಯಾಲೆಂಟ್, ಆದರೆ ಗೆದ್ದಿದ್ದು ಧೀರುವಿನ ನಿರಂತರ ಪ್ರಯತ್ನ. ಎರಡನೇ ಪಾಯಿಂಟ್, ಓವರ್ ಕಾನ್ಫಿಡೆನ್ಸ್ ಯಾವಾಗ್ಲೂ ಡೇಂಜರಸ್. ಅದೇ ನಮ್ಮನ್ನ ಮೈಮರೆಯುವಶಗೆ ಮಾಡೋದು. ಮೂರನೇ ಪಾಠ ಏನಪ್ಪಾ ಅಂದ್ರೆ, ದೊಡ್ಡ ಯಶಸ್ಸು ಯಾವಾಗ್ಲೂ ಶುರುವಾಗೋದು ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದಲೇ. ಮತ್ತು ಕೊನೆಯದಾಗಿ, ನಮ್ಮ ಜೊತೆ ಇರೋರನ್ನ, ನಮ್ಮ ಕಾಂಪಿಟೇಟರ್ಸ್ಗಳನ್ನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿಗೆ: ನಮ್ಮ ಕೆಲಸದಲ್ಲಿ, ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮನ್ನ ನಾವು ಹೇಗ್ ನೋಡ್ಕೊಳ್ತೀವಿ?
ಬರೀ ವೇಗ ಮತ್ತು ಟ್ಯಾಲೆಂಟನ್ನೇ ನಂಬಿರೋ ಚಂಪುವಿನ ಹಾಗೇನಾ? ಅಥವಾ ನಿಧಾನವಾದರೂ ಪರವಾಗಿಲ್ಲ, ನಿರಂತರ ಪ್ರಯತ್ನ ಮುಖ್ಯ ಅಂತ ನಂಬಿರೋ ವೀರುವಿನ ಹಾಗೇನಾ? ಖಂಡಿತವಾಗ್ಲೂ ಒಮ್ಮೆ ಯೋಚನೆ ಮಾಡಿ ನೋಡಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.